ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿ ಅನ್ನಭಾಗ್ಯ ಯೋಜನೆದು ಈ ಬಾರಿ 10 kg ಅಕ್ಕಿ ಜೊತೆಗೆ 4 ಹೊಸ ವಸ್ತುಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಸರ್ಕಾರದವರು ಪ್ಲಾನ್ ಮಾಡ್ತಿರುವಂಥದ್ದು. ಯಾವ 4 ವಸ್ತುಗಳು ಕೊಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ, ಮತ್ತು ಈ ಬಾರಿ ನಿಮ್ಗೆ 10 kg ಅಕ್ಕಿ ಮಾತ್ರ ಬರುತ್ತಾ, ಇಲ್ಲ ಈಗ ಇಂದಿನ ತಿಂಗಳು ಕೊಟ್ಟಿರೋ ಥರ 15 kg ಅಕ್ಕಿ ಏನಾದರೂ ಬರುತ್ತಾ ಅನ್ನುವಂತಹ ಡೌಟ್ಸ್ ಕೂಡ ಸಾಕಷ್ಟು ಜನರಲ್ಲಿ ಇದೆ. ನಿಮ್ಮೆಲ್ಲ ಡೌಟ್ಸು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ನೋಡಿ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆದು ಈ ಬಾರಿ 10 kg ಅಕ್ಕಿ ಮಾತ್ರ ಬರುವಂಥದ್ದು. ಯಾಕೆ ಈ ಬಾರಿ 10 kg ಅಕ್ಕಿ ಮಾತ್ರ ಒಬ್ಬೊಬ್ಬರಿಗೆ ಬರುತ್ತೆ ಅಂದರೆ, ಹಿಂದಿನ ತಿಂಗಳು ಯಾಕೆ 15 kg ಅಕ್ಕಿ ಕೊಟ್ಟಿದ್ದಾರೆ ಅಂತ ನೀವು ಕೇಳೋದಾದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಫೆಬ್ರವರಿ ತಿಂಗಳಿನಿಂದ ನಿಮಗೆ ಅನ್ನಭಾಗ್ಯ ಯೋಜನೆದ ಹಣ ಬರೋದನ್ನು ನಿಲ್ಲಿಸ್ಬಿಟ್ರು. 5 kg ಅಕ್ಕಿಗೆ ಹಣವನ್ನು ಕೊಡ್ತಿದ್ರು. ಆ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಅನ್ನಭಾಗ್ಯ ಯೋಜನೆದ ಹಣನೂ ಕೊಡಲಿಲ್ಲ, 5 kg ಅಕ್ಕಿನೂ ಕೊಡಲಿಲ್ಲ. ಅದರಿಂದ ಆ ಒಂದು 5 kg ಅಕ್ಕಿ ಏನು ಪೆಂಡಿಂಗ್ ಇಟ್ಕೊಂಡಿದ್ರು, ಆ ಒಂದು 5 kg ಅಕ್ಕಿಯನ್ನು ಮಾರ್ಚಲ್ಲಿ ಕೊಟ್ಟರು. ಫೆಬ್ರವರಿ ತಿಂಗಳಿನಲ್ಲಿ ಬರಬೇಕಾದ 5 kg ಮತ್ತು ಮಾರ್ಚ್ ತಿಂಗಳದು ನಾರ್ಮಲಾಗಿ 10 kg ಕೊಡಬೇಕಲ್ಲ, ಆ ಒಂದು 10 kg ಕೇಂದ್ರ ಸರ್ಕಾರದ 5 kg, ರಾಜ್ಯ ಸರ್ಕಾರದ 5 kg, ಮಾರ್ಚ್ ತಿಂಗಳ 10 kg ಮತ್ತು ಫೆಬ್ರವರಿ ತಿಂಗಳದ್ದು ಏನು ಪೆಂಡಿಂಗ್ ಇತ್ತು ಆ ಒಂದು 5 kg, ಈ ಒಂದು ಟೋಟಲ್ ಆಗಿ 15 kg ಆದರೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕೊಟ್ಟಿದ್ರು. ಈಗ ಯಾವುದು ಪೆಂಡಿಂಗ್ ಇಲ್ಲ, ಅದರಿಂದ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಅನ್ನಭಾಗ್ಯ ಯೋಜನೆದು ಬರೀ ಅಕ್ಕಿ ಬಂದುಬಿಟ್ಟು 10 kg ಮಾತ್ರ ಸಿಗುತ್ತೆ. ಅದ್ರ ಜೊತೆಗೆ 4 ಹೊಸ ವಸ್ತುಗಳನ್ನು ಕೊಡಬೇಕು ಅಂತ ಕೂಡ ಸರ್ಕಾರದವರು ಪ್ಲಾನ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಸ್ನೇಹಿತರೆ, ನಿಮಗೆ ಈ ತಿಂಗಳು ಏನಾದರೂ ಅಕ್ಕಿ ಬರಬೇಕು, ಅಕ್ಕಿ ಬೇಕೇ ಬೇಕು, ರೇಷನ್ನಲ್ಲಿ ನಿಮ್ಗೆ ಏನು ಅಕ್ಕಿ ಕೊಡ್ತಾರೆ ಡಿಪೋಗಳಲ್ಲಿ, ಅಲ್ಲಿ ನಿಮಗೆ ಅಕ್ಕಿ ಬೇಕೇ ಬೇಕು ಅನ್ನೋದಾದರೆ ನೀವು EKYC ಕಡ್ಡಾಯವಾಗಿ ಮಾಡಿಸಿರಬೇಕು. ಸರ್ಕಾರದವ್ರು ಮತ್ತೆ ಹೇಳಿದ್ದಾರೆ, EKYC ನೀವು ಮಾಡಿಸಿಲ್ಲ ಅನ್ನೋದಾದರೆ ಈ ಬಾರಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಆದರೆ ಕೊಡಲ್ಲಂತೆ. EKYC ಅಂದರೆ ಏನೂ ಇಲ್ಲ, ನಿಮ್ಮ ಒಂದು ರೇಷನ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿರ್ಬೇಕು. ಈಗ ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ದಾರೆ, ರೇಷನ್ ಕಾರ್ಡಲ್ಲಿ 4 ಜನ ಇದ್ದಾರೆ ಅಂದರೆ 4 ಜನರದ್ದು ಆಧಾರ್ ಕಾರ್ಡ್ ಆದರೆ ಲಿಂಕ್ ಆಗಿರಬೇಕು. ಒಬ್ರದ್ದು ಮಾತ್ರ ಆಧಾರ್ ಕಾರ್ಡ್ ಲಿಂಕ್ ಆದರೆ ಸರಿ ಹೋಗಲ್ಲ. ಈಗ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನರದ್ದು ಆಧಾರ್ ಕಾರ್ಡ್ ಆದರೆ ಲಿಂಕ್ ಆಗಿರಬೇಕು ಸ್ನೇಹಿತರೆ. ಇದನ್ನೇ EKYC ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ EKYC ಎಲ್ಲ ಮಾಡ್ತಾರೆ ಅಂದರೆ, ಈಗ ಕೆಲವ್ರು ಏನಾಗಿರ್ತಾರೆ ಅಂದರೆ, ಈಗ ಡೆತ್ ಆಗಿರ್ತಾರೆ, ಓಕೆನಾ, ಅವ್ರ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ್ರು ಕೂಡ ಏನು ಮಾಡ್ತಾರೆ ಅಂದರೆ, ಅವ್ರದ್ದು ತೆಗ್ಸಿರಲ್ಲ, ಅವ್ರ ಹೆಸರನ್ನು ತೆಗೆಸ್ದೇನೆ ರೇಷನ್ ಎಲ್ಲ ಹಾಕ್ಸ್ಕೊತಿರ್ತಾರೆ. ಈ ರೀತಿಯಾದ ಕೆಲಸಗಳು ಮಾಡೋ ಕಾರಣದಿಂದ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ EKYC ಮಾಡ್ಸೋಕ್ಕೆ ಹೇಳಿದ್ದಾರೆ. ಆಗ ತಂದು ಕೊಟ್ಟಾಗ ಗೊತ್ತಾಗುತ್ತಲ್ಲ, ಅವ್ರು ಆಲ್ರೆಡಿ ಎಕ್ಸ್ಪೈರ್ ಆಗಿದ್ದರೆ ನೀವು ಯಾವ ಥರ ಅಕ್ಕಿ ತಗೊಳ್ತೀರಾ, ಆಗಲ್ಲ ತಾನೇ ಅಕ್ಕಿ ತಗೊಳ್ಳೋಕ್ಕೆ, ಅಲ್ಲೋಗಿ ನೀವು ತಂದು ಕೊಡಬೇಕಾಗುತ್ತೆ EKYC ಮಾಡಿಸೋದಕ್ಕೆ. ಅದರಿಂದ ಈ ರೀತಿಯಾಗಿ ಯಾರ್ಯಾರು ಮಾಡ್ತಿದ್ದಾರೆ ಅಂಥವ್ರನ್ನ ಪತ್ತೆ ಹಚ್ಚೋದಕ್ಕಾಗಿ EKYC ಆದರೆ ಮಾಡ್ಸೋಕ್ಕೆ ಹೇಳ್ತಾರೆ ಸರ್ಕಾರದವರು. ಈಗ 4 ಹೊಸ ವಸ್ತುಗಳು ಯಾವುವು ಕೊಡುವಂಥದ್ದು ಅಂತ ನೀವೆಲ್ಲರೂ ಕೇಳ್ತೀರಾ ಸ್ನೇಹಿತರೆ. ಸರ್ಕಾರದವರು ಈಗ ಕೇಂದ್ರ ಸರ್ಕಾರಕ್ಕೆ ಕೂಡ ಮನವಿ ಮಾಡ್ಕೊಂಡಿರುವಂಥದ್ದು, ನಮ್ಮ ಒಂದು ರಾಜ್ಯ ಸರ್ಕಾರದವರು ಬೇರೆ ರಾಜ್ಯಗಳಲ್ಲಿ ಕೂಡ ಕೆಲವೊಂದು ವಸ್ತುಗಳೆಲ್ಲ ಕೊಡ್ತಿರ್ತಾರಂತೆ. ಅದರಿಂದ ನಮ್ಮ ರಾಜ್ಯದಲ್ಲಿ ಕೂಡ ಗೋಧಿ, ಬೇಳೆ, ಎಣ್ಣೆ, ಸಕ್ಕರೆ ಕೊಡೋದಕ್ಕೆ ಒಂದು ಮನವಿ ಆದರೆ ಮಾಡ್ಕೊಂಡಿದ್ದಾರಂತೆ ನಮ್ಮ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ. ಇಲ್ಲಿ ಎಲ್ಲ ಫಂಡ್ಸ್ ಎಲ್ಲ ರಿಲೀಸ್ ಆದರೆ ಇದನ್ನು ಕೂಡ ಸರ್ಕಾರದವ್ರು ಕೊಡ್ತಾರೆ. ಒಳ್ಳೆಯದೇ, 10 kg ಅಕ್ಕಿ ಒಬ್ಬೊಬ್ರು ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಗೋಧಿ ಮತ್ತು ಬೇಳೆ, ಎಣ್ಣೆ ಮತ್ತು ಸಕ್ಕರೆ ಕೊಟ್ಬಿಟ್ರೆ ತುಂಬಾ ಒಳ್ಳೆಯದು. ಈ 4 ಹೊಸ ವಸ್ತುಗಳಂತೂ ಕೊಟ್ಬಿಟ್ಟಿದ್ದಾರೆ ಅಂದರೆ ಜನರೆಲ್ಲ ಖುಷಿ ಆಗ್ತಾರೆ. ನೋಡೋಣ, ಇದ್ರದ್ದು ಇನ್ನೂ ಅಪ್ರೂವಲ್ ಆದರೆ ಸಿಕ್ಕಿಲ್ಲ. ಅಪ್ರೂವಲ್ ಸಿಕ್ಕಿದ ಮೇಲೆ ಮುಂದಿನ ವಿಡಿಯೋ ಆದರೆ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಅನ್ನಭಾಗ್ಯದು ನಿಮಗೆ ಎಲ್ಲ ಕಂತಿನ ಹಣ ಅಂದರೆ ಎಲ್ಲ ತಿಂಗಳಿನಲ್ಲೂ ಕರೆಕ್ಟಾಗಿ ಅನ್ನಭಾಗ್ಯ ಯೋಜನೆ ಹಣ ಕ್ಲಿಯರ್ ಆಗಿದೆಯಾ, ನಿಮ್ಗೆ ಯಾವ ಹಣನೂ ಪೆಂಡಿಂಗ್ ಇಲ್ವಾ, ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಅನ್ನಭಾಗ್ಯ ಯೋಜನೆ ನಮ್ಗೆ ಹಣ ಎಲ್ಲ ಕ್ಲಿಯರ್ ಆಗಿದೆ ಅಂತ. ಒಂದು ವೇಳೆ ಅನ್ನಭಾಗ್ಯ ಯೋಜನೆದು ನಿಮ್ಗೆ ಇನ್ನೂ ಯಾವುದಾದ್ರೂ ಪೆಂಡಿಂಗ್ ಇದ್ದೋಗಿದ್ರೆ, ಅದು ಹಣ ಬಂದು ಯಾವ ತಿಂಗಳಿನ ಹಣ ಬಂದಿಲ್ಲ ಅನ್ನುವಂಥದ್ದನ್ನು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಕುರಿತು ನಿಮಗೆ ಮುಂದಿನ ವಿಡಿಯೋ ಆದರೆ ಮಾಡಿ ತಿಳಿಸ್ತೀನಿ, ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಂತೂ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬರಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಅನ್ನುವಂಥದ್ದು ಬರಲ್ಲ, ನಿಮಗೆ ಅಕ್ಕಿನೇ ಕೊಡುವಂಥದ್ದು, ಓಕೆನಾ.